ನಾನು ಮಾಡಿರೋ ಪಿಜ್ಜಾ ತಿಂದು ನಮ್ಮ ತಂಗಿ ಸೂಪರ್ ಅಂತ ಹೇಳಿದ್ಲು. ಏನಪ್ಪ ಅಂದರೆ ನಿನ್ನೆ ಸ್ವಲ್ಪ ಲೈಟಾಗಿ ಮಲಗಿರೋ ಕಾರಣ ಬೆಳಗ್ಗೆ ಸಿಕ್ಕಾಪಟ್ಟೆ ತಲೆನೋಯ್ತಿತ್ತು. ಆದ್ದರಿಂದ ಸ್ವಲ್ಪ ಕಾಫಿ ಕುಡಿದು ಮನೇಲಿರೋ ಒಂದೆರಡು ಪಾತ್ರೆ ತೊಳೆದೆ. ಹಾಗೆ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದರೆ ಚಿತ್ರಾನ್ನ ಮಾಡಿದರು. ಸೊ ಅದಕ್ಕೆ ಮಿಕ್ಚರ್ ಹಾಕ್ಕೊಂಡು ತಿಂದೆ. ಇನ್ನೇನು ತಿನ್ನಬೇಕು, ಅರ್ಧ ತಿಂದಿದ್ದೆ. ಬಟ್ ಈ ಮಕ್ಕಳಂತೂ ಎಲ್ಲರ ಮನೆಗೂ ಕಲಿಸ್ತಾಯಿದ್ರು. ಸೊ ನಮ್ಮ ಮನೆಗೂ ಎಸೆದ್ರು. ಆದ್ದರಿಂದ ಹೋಗಿ ಏನೋ ಮಾಡ್ತಾಯಿದ್ದೀರ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ. ಇದೆಲ್ಲ ನೋಡಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ನಮ್ಮ ತಂಗಿ ಮನೇಲಿರೋ ಕಾರಣ ಏನಾದರೂ ಮಾಡೋಣ ಅನಿಸ್ತು. ಸೊ ಬ್ರೆಡ್ ಪ್ಯಾಕೆಟ್ಸ್ ಇತ್ತು. ಸೊ ಅದಕ್ಕೆ ಚೀಸ್ ಆ್ಯಡ್ ಮಾಡಿ ಮನೇಲಿರೋ ಅಷ್ಟೇ ವೆಜಿಟೇಬಲ್ ಆ್ಯಡ್ ಮಾಡಿದೆ. ಹಾಗೆ ಇದೇ ಥರ ಪಿಜ್ಜಾ ರೆಡಿ ಆಯಿತು. ಸೊ ತಿನ್ನೋಕ್ಕಂತೂ ಚೆನ್ನಾಗಿತ್ತು. ನಮ್ಮ ತಂಗಿ ಕೇಳಿದ್ರೆ ಸೂಪರ್ ಅಂತ ಹೇಳಿದ್ಲು. ಹಾಗೆಯೇ ಈ ಮೂವಿ ಚಲಿಸುವ ಮೋಡಗಳು ಇದಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಅದರಲ್ಲಿ ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದಾರೆ, ಅಣ್ಣವ್ರು ಇದ್ದಾರೆ ಮತ್ತು ಫೇಮಸ್ ಆ್ಯಕ್ಟರ್ ಕೂಡ ಇದು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ವಿ ಮಿಸ್ ಯು ಅಪ್ಪು. ಆಮೇಲೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿದೆ. ಬಟ್ ಅದಲ್ಲಿ ಬ್ಲಾಸ್ಟ್ ಆಗುತ್ತಿರುತ್ತೆ. ಸೊ ಅದಕ್ಕೆ ಉಲ್ಟಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದಮೇಲೆ ತರಕಾರಿ ಸಾಂಬಾರು ಅಂತೂ ರೆಡಿ ಆಯಿತು. ನಾನೇ ತಿಂದೆ. ಅದು ಮಾತ್ರ ಅಮೃತ ಥರನೇ ಇತ್ತು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.